ಆರ್ ಎಫ್ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಏನು ಪರೀಕ್ಷೆ ನಡೆದಿತ್ತು ಪೇಪರ್ 1ಗೆ ಸಂಬಂಧಪಟ್ಟಂಥ ಟೀಚಿಂಗ್ ಅಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಯೂನಿಟ್ ನಂಬರ್ 1 ಏನು ಬೋಧನಾ ನೈಪುಣ್ಯತೆ ಬೋಧನಾ ಸಾಮರ್ಥ್ಯ ಅಂತ ಬರುತ್ತೆ, ಆ ಯೂನಿಟ್ಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ಗಳ ಮಾಹಿತಿ ಇಲ್ಲಿದೆ. ಫಸ್ಟ್ ಏನು ಕೇಳಿದರು ಅಂತಂದರೆ, ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಅಂತ ಕೊಟ್ಟಿದ್ದಾರೆ. ಕಲಿಕೆಯ 3 ಮುಖ್ಯ ಅಂಶಗಳನ್ನು ಸಂಯೋಜನೆಯನ್ನು ಗುರುತಿಸಿ ಮತ್ತು ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿರಿ, ಪರಿಣಾಮಕಾರಿಯಾದಂಥ ಬೋಧನೆ ಅಂತಂದರೆ ವಿದ್ಯಾರ್ಥಿಗಳಿಗೆ ತಿಳಿಯುವ ಮಟ್ಟದ್ದಾಗಿರಬೇಕಾಗುತ್ತೆ. ಹೀಗಾಗಿ ಇಲ್ಲಿ 4 ಏನು ಉತ್ತರಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಆಗುತ್ತೆ. ಯಾಕಂತಂದರೆ ಪರಿಣಾಮಕಾರಿಯಾದಂಥ ಕಲಿಕೆ ಆಗಬೇಕಾಗಿತ್ತು ಅಂತಂದರೆ ಅವ್ರಿಗೆ ಏನು ಮಾಡಬೇಕು, ಕಲಿಕಾ ಅನುಭವಗಳಿಗೆ ವಿದ್ಯಾರ್ಥಿಗಳು ಹಾಜರಾಗಬೇಕು, ಸೂಕ್ತವಾದಂಥ ಅನುಭವಗಳನ್ನು ನೀಡಬೇಕು ಮತ್ತು ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದಂಥ ಅನುಭವಗಳನ್ನು ಸ್ವೀಕರಿಸ್ತಿರಬೇಕು. ಅಂದಾಗೆ ಮಾತ್ರ ಪರಿಣಾಮಕಾರಿಯಾದಂಥ ಬೋಧನೆ ಆಗುತ್ತೆ. ಇಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಬರೋದಿಲ್ಲ. ಹೀಗಾಗಿ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟು ಕ್ವಶನ್ ನಂಬರ್ 12 ನೋಡ್ತಾ ಬರೋದಾಗಿತ್ತು ಅಂದರೆ, ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಅದು TCL ಅಂತೇಳಿ. ತಾವು TCL ಅಂತ ಟೈಪ್ ಮಾಡಿದ ತಕ್ಷಣ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಕಮ್ಯುನಿಟಿ ಆರ್ ಟು ಹೆಲ್ಪ್ ದ ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ದೇರ್ ಟೀಚಿಂಗ್. ಮತ್ತು ಆ ಮಾಹಿತಿ ಅಂದರೆ ಶಿಕ್ಷಕರ ಒಂದು ವೃತ್ತಿಪರ ಬೆಳವಣಿಗೆಗೆ ಸಹಾಯಕ ಮಾಡಲಿಕ್ಕೆ TCL ಹೆಲ್ಪ್ ಮಾಡ್ತೀವಿ. ಹೀಗಾಗಿ ಸರಿಯಾದ ಉತ್ತರ ಬಿ. ನೆಕ್ಸ್ಟು ಸ್ವಯಂ ಪ್ರಭಾದ ಲಕ್ಷಣವಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವಯಂ ಪ್ರಭಾ ಅಂದ ತಕ್ಷಣ ಭಾಳಷ್ಟು DTL ಚಾನಲ್ಗಳಿರ್ತದೆ, 24x7 ಚಾನಲ್ಸ್ ಆನ್ ಇರ್ತದೆ, ಗುಣಮಟ್ಟದ ಕಲಿಕೆ ಕೊಡ್ತದೆ. ಆದರೆ MOCCಗೆ ವೇದಿಕೆಯಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಸರಿಯಾದಂಥ ಉತ್ತರ ಡಿ. ನೆಕ್ಸ್ಟು ಶಿಕ್ಷಕರ ಸ್ವಯಂ ಮೌಲ್ಯಮಾಪನ ನಡೆಸುತ್ತಾನೆ. ಇಲ್ಲಿ ಶಿಕ್ಷಕ ಯಾವಾಗ ಸ್ವಯಂ ಮೌಲ್ಯಮಾಪನ ಅಂದ ತಕ್ಷಣ ಅದು ರಿಫ್ಲೆಕ್ಟಿವ್ ಟೀಚಿಂಗ್ ಅಂತ ಹೇಳ್ತಾ ಬರ್ತಾರೆ. ಅದು ಪ್ರತಿಫಲಿತ ಬೋಧನೆ ಸರಿಯಾದಂಥ ಉತ್ತರ. ಇಲ್ಲಿ ಮೈಕ್ರೋ ಟೀಚಿಂಗು, ಇಂಟರ್ನ್ಶಿಪ್ಪು ಯಾವುದೇ ರೀತಿಯ ಸರಿಯಾದಂಥ ಉತ್ತರವಲ್ಲ. ನೆಕ್ಸ್ಟು ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸಿಸ್ಟಮ್ CBCS ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರಿ. ಅದು ಸರಿಯಾದಂಥ ಉತ್ತರ ಬಿ. ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸುವುದು ಅಂತ ಬರುತ್ತೆ. ಓಕೆ, ಈ ರೀತಿಯಾಗಿ 5 ಪ್ರಶ್ನೆಗಳು ಭಾಳ ಈಸಿಯಾದಂಥ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಓಕೆ, ಥ್ಯಾಂಕ್ ಯು.